ವಿಷಯ ಎಂತೆಂಥವರು ಈಗ ನಮ್ಮಲ್ಲಿ ಕೆಲವರು ಟಿಕೆಟ್ ತಪ್ಪಿರ್ಬೋದು, ತಪ್ಪಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಇನ್ನೂ ಉನ್ನತವಾದಂಥ ಸ್ಥಾನ ಕೊಡ್ಬೋದು ಅವ್ರಿಗೆ ಅನ್ನೋ ಲೆಕ್ಕಾಚಾರದಲ್ಲಿ, ಪಕ್ಷದಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಬಳಸ್ಕೊಬೋದು ಅನ್ನೋ ಲೆಕ್ಕಾಚಾರದಲ್ಲಿ. ಹಂಗಿರುವಾಗ ನಮ್ಮಲ್ಲಿ ನರೇಂದ್ರ ಮೋದಿಜಿಯವರು ಕಳೆದ ಬಾರಿ ಏನು ನಮ್ಮದು 303 ಸೀಟ್ ಇತ್ತು, ನಾವು ಕನಿಷ್ಠ ಪಕ್ಷ ಅನ್ನೋದನ್ನು ಈಗ 400ರಿಂದ 415 ಸೀಟ್ ಮೇಲೆ ನಾವು ಗೆಲ್ತೀರಿ ಅನ್ನೋ ನಂಬಿಕೆ ನಮಗಿದೆ. ಜನ ಯಾವುದೇ ರೀತಿಯಾದಂಥ ಸರ್ವೆ ಮಾಡಿದ್ರು, ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕನಿಷ್ಠ ಪಕ್ಷ ಅಂದ್ರೂ ಒಂದು 10 ಸೀಟ್ ನಾವು ತಮಿಳುನಾಡಲ್ಲೂ ಗೆಲ್ತೀವಿ. ಹಂಗಿರೋಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇವ್ರು ಏನೇನೇ ಎಗ್ರೆಗ್ರೆ ತಿಪ್ಪರ್ಲಾಕ ಹಾಕ್ಬಿಟ್ರು, ಇವ್ರ ಕೈನಲ್ಲಿ ಕೋಲಾರ ಗೆಲ್ಲಕ್ಕಾಗಲ್ಲ, ಚಿಕ್ಕಬಳ್ಳಾಪುರ ಗೆಲ್ಲಕ್ಕಾಗಲ್ಲ, ಯಾವುದೂ ಗೆಲ್ಲಕ್ಕಾಗಲ್ಲ. ಹಂಗಿರೋವಾಗ ಏನೇನೋ ಹೇಳ್ತಾರೆ, ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅಂತೇಳಿ. ಇವ್ರು ರಾಹುಲ್ ಗಾಂಧಿನ ಎಲ್ಲೆಲ್ಲಿ ಕರ್ಕೊಂಡು ಓಡಾಡ್ತಾರೋ, ರಾಹುಲ್ ಗಾಂಧಿದು ಎಲ್ಲೆಲ್ಲಿ ಅವ್ರು ಇದು ಮಾಡ್ತಾರೋ, ರಾಹುಲ್ ಗಾಂಧಿ ಎಲ್ಲೆಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೋ, ಅವ್ರು ಹೇಳ್ದಾಗೆ ಅವ್ರು ಟೋಟಲ್ ಆಗಿ ಕಾಂಗ್ರೆಸ್ ಮುಕ್ತ ಭಾರತ ಆಗೋಕ್ಕೆ ಶುರು ಆಗ್ಬಿಟ್ಟಿದೆ. ಏನು ಒಂದೇ ಎರಡು ಸ್ಟೇಟಸ್ ತಗ್ಲಾಕೊಂಡವ್ರು ನೆಕ್ಸ್ಟ್ ಅದು ಇರುತ್ತೆ.